ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆರಂಭ ಆಗಿದೆ. ಈ ನಡುವೆ ಆರ್ಥಿಕವಾಗಿ ಸಾಕಷ್ಟು ಭಾರತಕ್ಕೆ ಹೊಡೆತ ಕೂಡ ಬೀಳುತ್ತೆ. ಇದನ್ನು ಎದುರಿಸೋದಕ್ಕೂ ಕೂಡ ಭಾರತ ಸನ್ನದ್ಧ ಆಗಬೇಕಾಗುತ್ತೆ. ಹೀಗಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸ್ತಾ ಇದ್ದಾರೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬ್ಯಾಂಕ್ ಹಾಗೂ ಹಣಕಾಸು ಸಂಸ್ಥೆ ಸುರಕ್ಷತೆ ಬಗ್ಗೆ ಮೀಟಿಂಗ್ ಆರಂಭಿಸಿದ್ದಾರೆ. ದೇಶದ ಬ್ಯಾಂಕಿಂಗ್ ಸಿಸ್ಟಮ್ ಏನಿದೆ ಅದನ್ನು ಬಹಳಷ್ಟು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಹ್ಯಾಕರ್ಸ್ಗಳು, ಮತ್ತೊಂದೆಡೆ ಸೈಬರ್ ಸುರಕ್ಷತೆ, ಇದೆಲ್ಲವನ್ನೂ ಕೂಡ ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಯುದ್ಧ ಬರೀ ರಣರಂಗದಲ್ಲಿ ಮಾತ್ರ ನಡೆಯೋದಿಲ್ಲ, ರಣರಂಗದಲ್ಲಿ ಮಾತ್ರ ಯುದ್ಧ ನಡೆಯೋದಿಲ್ಲ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಸೈಬರ್ ಯುದ್ಧ ಆಗಿರಬಹುದು, ಅದೇ ರೀತಿಯಾಗಿ ಆರ್ಥಿಕ ಯುದ್ಧ, ಇದೆಲ್ಲವೂ ಕೂಡ ನಡೆಯುತ್ತೆ. ಹೀಗಾಗಿ ಭಾರತ ಎಲ್ಲ ರೀತಿಯಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ ಸನ್ನದ್ಧವಾಗ್ತಾ ಇದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸಿದ್ದಾರೆ. ಬ್ಯಾಂಕ್ ಹಾಗೂ ಹಣಕಾಸು ಸುರಕ್ಷತೆ ಸಂಸ್ಥೆ ಈ ಎಲ್ಲವನ್ನು ಕೂಡ ಸುರಕ್ಷತೆಗಾಗಿ ಮೀಟಿಂಗ್ ನಡೆಸಿದ್ದಾರೆ. ಈ ಎಲ್ಲದರ ಬಗ್ಗೆ ಮೀಟಿಂಗ್ ನಡೆಸಿ ಸೈಬರ್ ಸುರಕ್ಷತೆ ಬಗ್ಗೆಯೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಚರ್ಚೆ ಮಾಡಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾಹಿತಿ ಕೊಡಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳನ್ನು ಉದ್ದೇಶಿಸಿ ಅವರು ಮಾತನಾಡುವಂತಹ ಸಾಧ್ಯತೆ ಕೂಡ ಇದೆ. ನೋಡಿ, ಪ್ರಮುಖವಾಗಿ ಪಾಕಿಸ್ತಾನ ಕೆಲವು ನಮ್ಮ ಭಾರತದ ಅನೇಕ ಸಿಎಂಗಳ ಕೆಲವು ವೆಬ್ಸೈಟ್ಗಳನ್ನು ಕೂಡ ಹ್ಯಾಕ್ ಮಾಡಿತ್ತು. ಕೆಲವು ರಾಜ್ಯಗಳ ಸರ್ಕಾರಿ ವೆಬ್ಸೈಟ್ಗಳನ್ನು ಕೂಡ ಹ್ಯಾಕ್ ಮಾಡಿತ್ತು. ಅನೇಕ ರೀತಿಯಲ್ಲಿ ಭಾರತಕ್ಕೆ ತೊಂದರೆ ಕೂಡ ಕೊಡ್ತಾ ಇದೆ ಈಗಲೂ ಕೂಡ ಸೈಬರ್ ಸೆಕ್ಯುರಿಟಿಯಲ್ಲಿ. ಹೀಗಾಗಿ ಆ ರೀತಿಯಾದಂತಹ ಒಂದು ಸನ್ನಿವೇಶ ಕ್ರಿಯೇಟ್ ಆಗಬಾರ್ದು. ಒಂದು ವೇಳೆ ಬಹುದೊಡ್ಡದಾಗಿರುವಂತಹ ಬ್ಯಾಂಕಿಂಗ್ ಸೆಕ್ಟರ್ಗಳ ಒಂದು ವೆಬ್ಸೈಟ್ಗಳಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಗಿದ್ದೇ ಆದರೆ ಆ ಸಂದರ್ಭದಲ್ಲಿ ತೀವ್ರವಾಗಿ ಸಮಸ್ಯೆ ಎದುರಾಗುತ್ತೆ. ಈಗಾಗಲೇ ಭಾರತದ ರೂಪಾಯಿ ಮೌಲ್ಯ ಕುಸಿತಾ ಇದೆ, ಮತ್ತೊಂದೆಡೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇದೆ, ಇನ್ನು ಕ್ರೂಡ್ ಆಯಿಲ್ ಪ್ರೈಸ್ ಕೂಡ ಹೆಚ್ಚಳವಾಗುತ್ತೆ. ಅದೇ ರೀತಿಯಾಗಿ ಭಾರತ ಏನೆಲ್ಲ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಅದೆಲ್ಲದಕ್ಕೂ ಕೂಡ ಹೆಚ್ಚಿನ ಬೆಲೆ ತೆರಬೇಕಾಗತ್ತೆ. ಮತ್ತೊಂದೆಡೆ ಭಾರತದಲ್ಲೂ ಕೂಡ ಹಣದುಬ್ಬರ ಪ್ರಮುಖವಾಗಿ ನಾವು ಗಮನ ಇಡಬೇಕಾಗಿರುವಂಥದ್ದು. ಹಣದುಬ್ಬರ ಹೆಚ್ಚಳವಾಗಿ ಬೆಲೆ ಏರಿಕೆ ಏನಾದರೂ ಗಗನಕ್ಕೇರಿದ್ರೆ ಆ ಸಂದರ್ಭದಲ್ಲಿ ತೀವ್ರ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯನ್ನು ಭಾರತದ ಒಳಗಡೆ ನಾವು ಎದುರಿಸಬೇಕಾಗತ್ತೆ. ಈ ಪರಿಸ್ಥಿತಿಯನ್ನು ನಾವು ಯಶಸ್ವಿಯಾಗಿ ನಿಭಾಯಿಸಬೇಕಾಗತ್ತೆ. ಈ ಕಾರಣಕ್ಕೋಸ್ಕರ ನಾವು ಇಂಪೋರ್ಟ್ ಏನಿದೆ ಅದರ ಮೇಲೆ ಈಗ ನಾವು ತುಂಬ ಫುಲ್ ಸ್ಟಾಪ್ ಇಡಬೇಕಾಗತ್ತೆ. ಎಷ್ಟು ಸಾಧ್ಯ ಇದೆ ಅಷ್ಟು ಅದನ್ನು ಲಿಮಿಟೆಡ್ ಮಾಡಬೇಕಾಗತ್ತೆ. ಸ್ಥಳೀಯ ಉತ್ಪಾದನಾ ಸ್ಥಳಗಳೇನಿದ್ದಾವೆ ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ಅದನ್ನು ತುಂಬ ನಾವು ಕೂಲಂಕುಷವಾಗಿ ಗಮನಿಸಿ ಅದರ ಸೈಬರ್ ಸೆಕ್ಯುರಿಟಿ ಏನಿದೆ ಅದನ್ನು ಹೆಚ್ಚಳ ಮಾಡಬೇಕಾಗತ್ತೆ. ರಿಯಲ್ ಟೈಮ್ ಪ್ರೊಟೆಕ್ಷನ್ಗಳನ್ನು ನಾವು ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ಭಾರತದಲ್ಲಿ ಬೆಲೆ ಏರಿಕೆಯನ್ನು ತಡೆಯೋದಕ್ಕೆ ಅಂತ ಉತ್ಪನ್ನಗಳೇನಿದ್ದಾವೆ ಅದರತ್ತ ನಾವು ಕೇಂದ್ರೀಕರಣವನ್ನು ಹೆಚ್ಚಳ ಮಾಡಬೇಕಾಗತ್ತೆ. ಇನ್ನು ಎಲ್ಲೆಲ್ಲಿ ಅಂದರೆ ರಷ್ಯಾ ಆಗಿರಬಹುದು, ರಷ್ಯಾ ಈಗಾಗಲೇ ಭಾರತಕ್ಕೆ ಕಡಿಮೆ ಬೆಲೆಯಲ್ಲಿ ಅದರಲ್ಲೂ ಕೂಡ ಸಬ್ಸಿಡಿಗಳನ್ನು ಕೊಡ್ತಾ ಇತ್ತು. ಅಂತಹ ದೇಶಗಳತ್ತ ನಾವು ಈಗ ಗಮನ ಹರಿಸಬೇಕಾಗತ್ತೆ. ಅದು ಅಮೆರಿಕಾನೂ ಆಗಿರಲಿ ಅಥವಾ ಬೇರೆ ಇನ್ಯಾವುದು ರಾಷ್ಟ್ರಗಳಾಗಿರಲಿ, ಇಸ್ರೇಲ್ಗಳಂತಹ ರಾಷ್ಟ್ರಗಳು ಭಾರತಕ್ಕೆ ಬೇಷರತ್ತಾಗಿ ಏನು ಸಪೋರ್ಟ್ ಕೊಡ್ತಾ ಇದ್ದಾವೆ. ಅದರ ಜೊತೆಗೆ ಏನೆಲ್ಲ ನಾವು ಖರೀದಿ ಮಾಡ್ತೀವಿ ಅದರಲ್ಲಿ ಸಬ್ಸಿಡಿ ಕೊಡುವಂತಹ ಕೆಲಸವನ್ನು ಕೂಡ ಅಂತಹ ದೇಶಗಳು ಮಾಡ್ತಾ ಇದ್ದಾವೆ. ಇಂತಹ ದೇಶಗಳತ್ತ ನಾವು ಅತಿ ಹೆಚ್ಚು ಗಮನ ಹರಿಸಬೇಕಾಗತ್ತೆ. ಕಡಿಮೆ ಬೆಲೆಯಲ್ಲಿ ಭಾರತಕ್ಕೆ ಏನೇನೆಲ್ಲ ಲಭ್ಯವಾಗ್ತಾ ಇದೆ ಅದರತ್ತ ನಮ್ಮ ಗಮನವನ್ನು ಕೇಂದ್ರೀಕರಣ ಮಾಡಬೇಕಾಗತ್ತೆ. ಅಲ್ಲಿಂದ ಅತಿ ಹೆಚ್ಚಿನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಭಾರತ ಮುಂದಾಗಿ ಈ ಬೆಲೆ ಏರಿಕೆ ಮೇಲೆ ರೂಪಾಯಿ ಮೌಲ್ಯ ಕುಸಿತವನ್ನು ಆದಷ್ಟು ತಡೆ ಹಿಡಿಯೋದಕ್ಕೆ ಭಾರತ ಸರ್ಕಾರ ಮುಂದಾಗಬೇಕಾಗತ್ತೆ. ಈ ಮೂಲಕ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏನೆಲ್ಲ ಕ್ರಮ ಕೈಗೊಳ್ತಾರೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ.